ಸಂಗೊಳ್ಳಿ ರಾಯಣ್ಣ 1898-1831 ನಡುವೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಸೈನ್ಯದ ಮುಖ್ಯಸ್ಥರಾಗಿ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರ ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧ ತಂತ್ರಗಳನ್ನು ಬಳಸಿ ಹೋರಾಡಿ ಅವರು 1824ರಲ್ಲಿ ಕಿತ್ತೂರು ದಂಗೆಯಲ್ಲಿ ಸಕ್ರಿಯರಾಗಿದ್ದರು. ಬ್ರಿಟಿಷರ ಕುತಂತ್ರದಿಂದ ಸೆರೆಸಿಕ್ಕ ಅವರು 1831 ಜನವರಿ 26ರಂದು ಬೆಳಗಾವಿ ಜಿಲ್ಲೆಯ ನಂದನಗಡದಲ್ಲಿ ಗಲ್ಲಿಗೇರಿಸಲ್ಪಟ್ಟರು. ಸಂಗೊಳ್ಳಿ ರಾಯಣ್ಣನ ವಿವರಗಳು. ಜನನ ಬೆಳಗಾವಿ ಜಿಲ್ಲೆಯ ಸಂಪಗಾವಿ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸಿದರು. ಹುದ್ದೆ ಕಿತ್ತೂರು ಸಂಸ್ಥಾನ ಸೇನಾಧಿಪತಿಯಾಗಿದ್ದರು ಮತ್ತು ರಾಣಿ ಚೆನ್ನಮ್ಮನ ನಿಷ್ಠಾವಂತ ಭಂಟರಾಗಿದ್ದರು. ಹೋರಾಟ. ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಗೆರಿಲ್ಲಾ ಮಾದರಿಯ ಯುದ್ಧವನ್ನು ಮುನ್ನಡೆಸಿದರು. ಕಚೇರಿಗಳನ್ನು ಸುಟ್ಟು ಹಾಕಿದರು. ಬಂಧನ ಮತ್ತು ಮರಣ. ಬ್ರಿಟಿಷರ ನೇರ ಯುದ್ಧದಲ್ಲಿ ಸೋಲಲು ಸಾಧ್ಯವಾಗದೆ ವಿಶ್ವಾಸಘಾತದಿಂದ ಅವರನ್ನು ಬಂಧಿಸಿ ಜನವರಿ 26, 1831ರಂದು ನಂದನಗಡದ ಆಲದ ಮರಕ್ಕೆ ಗಲ್ಲಿಗೇರಿಸಿದರು. ಕೊನೆಯ ಮಾತು: ನನ್ನನ್ನು ಗಲ್ಲಿಗೇರಿಸಬಹುದು, ಆದರೆ ನನ್ನಂತೆಯೇ ಅನೇಕರು ದೇಶಕ್ಕಾಗಿ ಹುಟ್ಟುತ್ತಾರೆ ಎಂಬ ಎಚ್ಚರಿಕೆಯನ್ನು ಬ್ರಿಟಿಷರಿಗೆ ನೀಡಿದ್ದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರನ್ನು ಇಂದಿಗೂ ಕರ್ನಾಟಕದ ಅಪ್ರತಿಮ ದೇಶಭಕ್ತರಾಗಿ ಸ್ಮರಿಸಲ್ಪಡುತ್ತದೆ.